ಹಿತದೃಷ್ಟಿ. ಹಿತದೃಷ್ಟಿ ಅಂತಂದರೆ ಒಳ್ಳೆಯ ದೃಷ್ಟಿಯಿಂದ ಮಾಡುವ ಕಾರ್ಯವೆಂದು ಅರ್ಥೈಸಬಹುದು. ಅದು ಬಂಧು ಬಾಂಧವರಲ್ಲಿ, ಸ್ನೇಹಿತರಲ್ಲಿ, ತಂದೆ ತಾಯಿ ಹಾಗೂ ಮಕ್ಕಳಲ್ಲಿ ಕಂಡುಬರುವ ಗುಣವಾಗಿರುತ್ತೆ. ಅಂದರೆ ಪರಸ್ಪರ ಹಿತಕ್ಕಾಗಿ ಮಾಡುವ ಕಾರ್ಯ ಅಂತ ಹೇಳಬಹುದು. ನಮ್ಮ ಜೀವನದಲ್ಲಿ ತಂದೆ ತಾಯಿಗಳು ತಮ್ಮ ಮಕ್ಕಳ ಹಿತವನ್ನೇ ಬಯಸ್ತಾರೆ. ತಾಯಿಯಂತೂ ತನ್ನ ಮಗುವಿನ ಮೇಲೆ ಅಪಾರವಾದ ಪ್ರೀತಿಯನ್ನು ತೋರಿಸ್ತಾಳೆ. ತಂದೆಯಾದವನು ಮಗನ ಹಿತದೃಷ್ಟಿಯಿಂದ ಅವನು ತಪ್ಪನ್ನು ಮಾಡಿದಾಗ ದಂಡಿಸಿ ಸತ್ಪ್ರಜೆಯಾಗುವಂತೆ ಮಾಡ್ತಾನೆ. ಇಲ್ಲಿ ತಂದೆ ತಾಯಿಯರಿಬ್ಬರ ಪಾತ್ರವೂ ಮುಖ್ಯವಾಗುತ್ತೆ. ಮಕ್ಕಳು ಸತ್ಪ್ರಜೆಗಳಾಗಿ ಬಾಳಲು ತಂದೆಯ ಶಿಕ್ಷೆ, ತಾಯಿಯ ರಕ್ಷೆ ಅತ್ಯವಶ್ಯಕವಾದದ್ದು. ಆದ್ದರಿಂದಲೇ ನುಗ್ಗೆಯನ್ನು ಮುರಿದು ಸಾಕು, ಮಕ್ಕಳನ್ನು ಹೊಡೆದು ಸಾಕು ಎಂಬ ನಾಣ್ಣುಡಿ ಬಂದಿರುವುದು ಅಂತ ತಿಳಿಯಬಹುದು. ವೈದ್ಯರು ರೋಗಿಯ ಹಿತದೃಷ್ಟಿಯಿಂದ ಅವನ ಕಾಯಿಲೆ ಗುಣವಾಗಲಿ ಅಂಥೇಳಿ ಕಹಿಯಾದ ಔಷಧಿಗಳನ್ನು, ಮಾತ್ರೆಗಳನ್ನು, ಕೆಲವೊಮ್ಮೆ ಚುಚ್ಚುಮದ್ದನ್ನು, ಅವಶ್ಯಕವಾದಾಗ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಾರೆ. ವೈದ್ಯರು ರೋಗಿಗೆ ನೋವುಂಟಾಗುತ್ತೆ ಅಂತ ಚಿಂತಿಸದೆ ಪರಿಹಾರೋಪಾಯಗಳನ್ನು ಅನುಸರಿಸಿ ರೋಗಿಯ ರೋಗ ನಿವಾರಣಾ ದೃಷ್ಟಿಯಿಂದ ಮಾತ್ರ ಚಿಕಿತ್ಸೆ ಮಾಡ್ತಾನೆ. ಆದ್ದರಿಂದಲೇ ವೈದ್ಯೋ ನಾರಾಯಣೋ ಹರಿಹಿ ಎಂಬ ನಾಣ್ಣುಡಿ ಮೂಡಿಬಂದಿದೆ. ಶಾಲೆಯಲ್ಲಿ ಉಪಾಧ್ಯಾಯರು ಸಹ ಮಗುವಿಗೆ ಯಾತನೆಯಾಗುವುದೆಂದು ಚಿಂತಿಸದೆ ಮಗುವಿನ ಭವಿಷ್ಯದ ದೃಷ್ಟಿಯಿಂದ ದಂಡಿಸಿಯಾದರೂ ವಿದ್ಯೆಯನ್ನು ಕಲಿಸಬೇಕಾಗುವುದು. ಆದ್ದರಿಂದಲೇ ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ಶ್ಲೋಕ ಸೃಷ್ಟಿಯಾಗಿದೆ. ಭಗವಂತನಿಗೆ ನಾವೆಲ್ಲರೂ ಮಕ್ಕಳಾದ್ದರಿಂದ ದೇವರು ನಮಗಾಗಿ ಭೂಮಿ, ಅಗ್ನಿ, ವಾಯು, ಆಕಾಶ, ನೀರು ಎಂಬ ಪಂಚಭೂತಗಳನ್ನು ಸೃಷ್ಟಿಸಿದ್ದಾನೆ. ತನ್ನ ಮಕ್ಕಳ ಹಿತದೃಷ್ಟಿಯಿಂದ ಕಾಲಕಾಲಕ್ಕೆ ಮಳೆಯಾಗುವಂತೆ ಮಾಡಿ ಬೆಳಕನ್ನು, ಶಾಖವನ್ನು ನೀಡುವ ಸೂರ್ಯನನ್ನು, ತಂಪಾದ ಚಂದ್ರನನ್ನು, ಮಾನವ ಕೋಟಿಗೆ ಬೇಕಾದ ಸಕಲ ಸೌಭಾಗ್ಯವನ್ನು ನೀಡಿರುವನು. ಅಂತಹ ಭಗವಂತನಿಗೆ ಮನಃಪೂರ್ವಕವಾಗಿ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸೋಣ ಅಲ್ಲವೇ? ಭಗವಂತನ ಹಿತದೃಷ್ಟಿ ಎಲ್ಲರ ಮೇಲಿರಲಿ ಅಂತ ಹೇಳಿ ಆಶಿಸೋಣ.